ನಾನು ಈಗಲೂ ಹೇಳ್ತೀನಿ, ಈಗಲೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅವರಿಗೆ ಸೂಚನೆಯನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ಮೊದಲು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ, ನಂತರ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ. ಆಗ ಯಾಕಂದರೆ ನಮ್ಮಲ್ಲಿ ಕನ್ನಡದ ಪಂಡಿತರೇ ಇವರೆಲ್ಲ ಮಾಡಿರ್ತಕ್ಕಂಥ ತಪ್ಪುಗಳು ಇವು. ಕನ್ನಡ ಮಾಧ್ಯಮದಲ್ಲಿ ತಪ್ಪುಗಳಾಗಬೇಕಾದ್ರೆ ಯಾಕೆ ತಪ್ಪುಗಳಾಯ್ತವೆ? ಅದರ ಅರ್ಥ ಏನು? ಕನ್ನಡದಲ್ಲಿ ಜ್ಞಾನ ಕಡಿಮೆ ಇದೆ ಅಂತ ಅಲ್ಲ. ನೀವು ಕನ್ನಡ ತರ್ಜುಮೆ ಮಾಡುವಾಗ, ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತಪ್ಪುಗಳನ್ನು ಮಾಡಿದರೆ ಸರಿಯಾಗಿ ಕನ್ನಡ ಜ್ಞಾನ ಇರ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥದ್ದು ಮಾತಾಡಿದ್ರೆ, ಅದಕ್ಕೋಸ್ಕರನೇ ನಾವು ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ ಅಂತಂದ್ರೆ, ಒಂದು ಸಲಹೆಯನ್ನು ಕೊಡಬೇಕು ಅಂತ ಇದ್ದೀನಿ. ಈಗ KPSC ಅವರಿಗೆ ಪೂರಕ ಒಂದು ಸೂಚಿಕೆಯನ್ನು ಕೊಡಬೇಕು ಅಂತ. KS ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ, ಈ ತರ್ಜುಮೆ ಮಾಡುವಾಗ ಭಾಷಾಂತರದಲ್ಲಿ ಇದಿರ್ತದಲ್ಲ, ಅದಕ್ಕೆ ಈ ತಜ್ಞರಿದಾರಲ್ಲ, ತರ್ಜುಮೆ ಮಾಡಿ ತಪ್ಪು ಮಾಡ್ತಾರಲ್ಲ, ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸೂಚನೆ ಕೊಡಬೇಕು ಅಂತ ಮಾಡಿದ್ದೀನಿ. ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಭಾಷಾಂತಕಾರರ ಲೋಪ ಇದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ. ಆಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ತಗೊಳ್ಳಿ ಅಂತ ಸೂಚಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನು ಮುಂದೆ ಕನ್ನಡದಲ್ಲಿ ಮೊದಲು ಪ್ರಶ್ನೆಗಳನ್ನು ತಯಾರು ಮಾಡಿ, ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಅಂತ ಹೇಳಿ ಸೂಚನೆ ಕೊಡಬೇಕು ಅಂತ ಇದ್ದೀನಿ. ಅದರಿಂದ ಇದು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಆಮೇಲೆ ಎರಡನೇ ವಿಚಾರ ಇವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ. ಅದರಲ್ಲಿ 25 ಕಾರ್ಯಪಾಲಕ, ಸಹಾಯಕ ಕಾರ್ಯಪಾಲಕ ಅಲ್ಲ, AEEಗಳು ಅವರು ಪರೀಕ್ಷೆ 31/1/2024 ನಡೆದಿದೆ. 25 ಜನಕ್ಕೆ AEEಗಳು. ಒಬ್ಬ ಆನಂದ್ S. ಸಿದ್ದಾರೆಡ್ಡಿ ಎನ್ನುವರು 25/9/2023
ಒಂದು ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿರ್ತಾರೆ ಅವರು. ಇದು 31/1/2024ರಲ್ಲಿ 25 ಜನ ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಾವಿಷನಲ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಆನಂದ್ ಸಿದ್ದಾರೆಡ್ಡಿ ಅನ್ನೋರು 25/9/23ಕ್ಕೆ ಒಂದು ಆಕ್ಷೇಪಣೆಯನ್ನು ಪರಿಶೀಲಿಸುವ ಸಲುವಾಗಿ ಆಯೋಗದಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಆಗ ಒಂದು ಆಯೋಗದಲ್ಲಿ ಒಂದು ಸಮಿತಿ ಮಾಡ್ತಾರೆ, ಅಲ್ಲಿ ಸದಸ್ಯರನ್ನೇ ಒಂದು ಸಮಿತಿ ಮಾಡ್ತಾರೆ. ಅವರು ಒಂದು ಅಂತಿಮ ವರದಿ ಕೊಡ್ತಾರೆ. ಏನಂತ ವರದಿ ಕೊಡ್ತಾರೆ ಅಂತಂದ್ರೆ 10 ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿರುವುದು, ಅಂದರೆ ಮಾಲ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವರಿಗೆ 10 ಜನ ಅಭ್ಯರ್ಥಿಗಳಿಗೆ ಅವ್ರನ್ನ ಪರೀಕ್ಷೆಯಿಂದ ರದ್ದು ಮಾಡಬೇಕು. ಅವ್ರನ್ನೆಲ್ಲ ಟೋಟಲ್ ಆಗಿ ರದ್ದು ಮಾಡಬೇಕು ಅವ್ರನ್ನ. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ.